ಈ ಕ್ರೈಸ್ತ ಜೀವನದಲ್ಲಿ ನಾವು ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಎಂದರೆ, ನಾನು ನಿಜವಾಗಿಯೂ ದೇವರ ರಕ್ಷಿತ ಸಂತಾನವೇ? ನಾವು ಚರ್ಚಿಗೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಹಾಡುಗಳನ್ನು ಹಾಡ್ತೇವೆ, ಆದರೆ ಇದುವೇ ರಕ್ಷಣೆಯ ಏಕೈಕ ಗುರುತೆ? ದೈನಂದಿನ ಧ್ಯಾನ. ನೀವು ಮಾಂಸದಲ್ಲಿ ಅಲ್ಲ, ಆತ್ಮದಲ್ಲಿದ್ದೀರಾ. ಏಕೆಂದ್ರೆ ದೇವರ ಆತ್ಮ ನಿಮ್ಮೊಳಗೆ ವಾಸಿಸ್ತಿದ್ರೆ. ಯಾರಿಗಾದ್ರೂ ಕ್ರಿಸ್ತನ ಆತ್ಮ ಇಲ್ಲದಿದ್ರೆ ಅವನು ಅವನಿಗೆ ಸೇರಿದ್ದವನಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 8 ವಚನ 9. ಕ್ರೈಸ್ತ ಜೀವನದಲ್ಲಿ ನಾವು ನಮ್ಮನ್ನು ನಾವು ಕೇಳ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ, ನಾನು ನಿಜವಾಗಿಯೂ ರಕ್ಷಿತನಾದ ದೇವರ ಮಗನಾಗಿದ್ದೀನಿ? ನಾವು ಚರ್ಚಿಗೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಹಾಡುಗಳನ್ನ ಆಡ್ತೇವೆ, ಆದ್ರೆ ಇದುವೇ ರಕ್ಷಣೆಯ ಏಕೈಕ ಗುರುತೆ? ಇದು ಮಾತ್ರ ರಕ್ಷಣೆಯ ಗುರುತು ಅಲ್ಲ. ದೇವರ ವಾಕ್ಯವು ಹೇಳ್ತದೆ, ರಕ್ಷಣೆಯು ಹೊರಗಿನ ಬದಲಾವಣೆ ಅಲ್ಲ, ಅದು ಜೀವನದ ಒಳಗಿನ ಬದಲಾವಣೆ. ರಕ್ಷಿತನಾದ ದೇವರ ಮಗನ ಮುಖ್ಯ ಗುರುತು ಎಂದರೆ ಅವರು ಆತ್ಮದಲ್ಲಿ ಬದುಕುತ್ತಾರೆ. ಆದುದರಿಂದ ಯಾರಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ಹೊಸ ಸೃಷ್ಟಿಯಾಗಿದ್ದಾನೆ. ಹಳೆಯವುಗಳು ಹೋದುವ, ಈಗೋ ಎಲ್ಲವೂ ಹೊಸದಾಗಿಯೇ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 5 ವಚನ 17. ಹಿಂದೆ ನಾವು ಅವಿಧೇಯ ಮಕ್ಕಳಾಗಿದ್ದೆವು, ಮಾಂಸದ ಆಸೆಗಳಿಗೆ ಅನುಸಾರವಾಗಿ ನಡೆಯುತ್ತಿದ್ದೆವು, ಮಾಂಸ ಮತ್ತು ಮನಸ್ಸು ಬಯಸಿದುದನ್ನು ಮಾಡುತ್ತಿದ್ದೆವು ಮತ್ತು ಸ್ವಭಾವದಿಂದ ಕೋಪದ ಮಕ್ಕಳಾಗಿದ್ದೆವು. ಈಗ ನಾವು ಪಾಪದ ಆಳ್ವಿಕೆಯಿಂದ ಮುಕ್ತರಾಗಿದ್ದೇವೆ ಮತ್ತು ಪರಿಶುದ್ಧ ಆತ್ಮನ ಆಳ್ವಿಕೆಯಲ್ಲಿ ಆತ್ಮ ಸಂಬಂಧಿ ಜನರಾಗಿ ಬದುಕ್ತಿದ್ದೇವೆ. ಅಂದ್ರೆ ನಮ್ಮೊಳಗೆ ವಾಸಿಸುವ ಪರಿಶುದ್ಧ ಆತ್ಮನಿಂದ ನಾವು ನಡೆಸ್ಕೊಳ್ಬೇಕು. ಈ ಪರಿಶುದ್ಧ ಆತ್ಮನು ನಮ್ಮೊಳಗೆ ಸದಾಕಾಲ ವಾಸಿಸ್ತಾನೆ. ಆದ್ದರಿಂದ ದೇವರ ವಾಕ್ಯವು ನಾವು ದೇವರ ಮಂದಿರ ಎಂದು ಹೇಳ್ತದೆ. ನೀವು ದೇವರ ಮಂದಿರವಾಗಿದ್ದೀರಿ ಮತ್ತು ದೇವರ ಆತ್ಮನು ನಿಮ್ಮೊಳಗೆ ವಾಸಿಸ್ತಾನೆ ಎಂಬುದನ್ನು ನಿಮಗೆ ತಿಳಿದಿಲ್ಲವೇ? 1 ಕೊರಿಂಥದವರಿಗೆ 3ನೇ ಅಧ್ಯಾಯ 16. ನಾನು ತಂದೆಯನ್ನು ಬೇಡಿಕೊಳ್ಳುತ್ತೇನೆ, ಆತನು ನಿಮಗೆ ಮತ್ತೊಬ್ಬ ಸಹಾಯಕರನ್ನು ಕೊಡುತ್ತಾನೆ, ಅವನು ನಿಮಗೆ ಸದಾಕಾಲ ವಾಸಿಸುವನು, ಸತ್ಯದ ಆತ್ಮನು. ಲೋಕವು ಅವನನ್ನು ಸ್ವೀಕರಿಸಲಾರದು, ಏಕೆಂದರೆ ಅದು ಅವನನ್ನು ನೋಡುವುದಿಲ್ಲ, ತಿಳಿಯುವುದಿಲ್ಲ. ಆದರೆ ನೀವು ಅವನನ್ನು ತಿಳಿದಿದ್ದೀರಿ, ಏಕೆಂದರೆ ಅವನು ನಿಮ್ಮೊಡನೆ ವಾಸಿಸುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಯೋಹಾನ 14ನೇ ಅಧ್ಯಾಯ 16ರಿಂದ 17. ರಕ್ಷಿತ ದೇವರ ಮಕ್ಕಳು ತಮ್ಮ ಜೀವನವನ್ನ ಇಚ್ಛೆಯಂತೆ ನಡೆಸಿಕೊಳ್ಳಲು ಸಾಧ್ಯವಿಲ್ಲ. ಅವರು ದೇವರ ಆತ್ಮನಿಂದ ನಡೆಸಿಕೊಳ್ಳಬೇಕು. ದೇವರ ಆತ್ಮನಿಂದ ನಡೆಸಿಕೊಳ್ಳುವುದು ನಮ್ಮ ಮನಸ್ಸಿನಲ್ಲಿ ಪ್ರಾರಂಭವಾಗುತ್ತೆ. ನಾವು ನಮ್ಮ ಚಿಂತನೆಗಳಲ್ಲಿ ಮಾಂಸಿಕವಾದ ವಿಷಯಗಳನ್ನ ಯೋಚಿಸಿದ್ರೆ ಅದು ಕೊನೆಗೆ ನಮ್ಮನ್ನ ಮಾಂಸಿಕ ವ್ಯಕ್ತಿಗಳಾಗಿ ರೂಪಿಸುತ್ತದೆ ಮತ್ತು ಪಾಪದ ಕಡೆಗೆ ಕರೆದೊಯ್ಯುತ್ತದೆ. ಆಮೇಲೆ ನಾವು ಮಾಂಸದಿಂದ ನಡೆಸಲ್ಪಡುವೆವು ಮತ್ತು ಕಾಮ, ಹೆಮ್ಮೆ, ಲೋಕದ ಆಸೆಗಳು, ಕ್ಷಣಿಕ ಸುಖಗಳು ನಮ್ಮೊಳಗೆ ಕಾರ್ಯನಿರ್ವಹಿಸುತ್ತವೆ. ನಾವು ಆತ್ಮನಿಂದ ನಡೆಸಲ್ಪಡುವಾಗ ದೇವರ ಇಚ್ಛೆ, ವಿನಯ, ಶಾಂತಿ, ದೇವರ ನಾಮದ ಮಹಿಮೆಗೆ ಎಲ್ಲವನ್ನೂ ಮಾಡುವಿಕೆ ಮತ್ತು ಶಾಶ್ವತ ಮಹಿಮೆಯನ್ನು ಹುಡುಕುವಿಕೆ ನಮ್ಮೊಳಗೆ ಕಾಣಿಸ್ತದೆ. ಆದುದರಿಂದ ನಾವು ಆತ್ಮ ಸಂಬಂಧಿ ವಿಷಯಗಳ ಮೇಲೆ ಮನಸ್ಸಿಡುವವರಾಗಿರಬೇಕು. ಯಾಕೆ ಅಂದ್ರೆ ಮಾಂಸಾನುಸಾರವಾಗಿ ಬದುಕುವವರು ಮಾಂಸದ ವಿಷಯಗಳ ಮೇಲೆ ಮನಸ್ಸು ಇಡ್ತಾರೆ, ಆದ್ರೆ ಆತ್ಮಾನುಸಾರವಾಗಿ ಬದುಕುವವರು ಆತ್ಮದ ವಿಷಯಗಳ ಮೇಲೆ ಮನಸ್ಸು ಇಡ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ, ಅವರು ಮಾಂಸಾನುಸಾರವಾಗಿ ನಡೆಯದೆ ಆತ್ಮಾನುಸಾರವಾಗಿ ನಡೆಯುವವರಿಗೆ ಈಗ ಯಾವ ದಂಡನೆಯೂ ಇಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. ಪ್ರಭು ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಡಿಗತ್ವವು ನಿಮ್ಮೊಡನೆ ಇರಲಿ. ಆಮೆನ್.